ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ತಳವಾರ್. ಸಮಸ್ತ ಕರ್ನಾಟಕದ ಜನತೆಗೆ ತಿಳಿಸುವುದೇನೆಂದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೆಂಗಳೂರು ಇವರು ಇನ್ನು ಮುಂದೆ ನೀವೇನಾದರೂ BPL ಕಾರ್ಡ್ಗಳನ್ನು ಹೊಂದಿದ್ದರೆ ಸ್ವಲ್ಪ ಇತ್ತ ಲಕ್ಷ್ಯ ಕೊಡಬೇಕು. ಯಾಕೆಂದರೆ ನಿಮ್ಮ BPL ಕಾರ್ಡ್ ಇನ್ನು ಮುಂದೆ ಉಳಿಯಬೇಕೆಂದರೆ ಅದಕ್ಕೆ 14 ಮಾನದಂಡಗಳನ್ನು ಸರ್ಕಾರ ನಿರ್ಧರಿಸಿದೆ. ಆ ಮಾನದಂಡಗಳು ಯಾವೆಂದರೆ, ನೀವು ಏನಾದರೂ ಅಕಸ್ಮಾತ್ 100 CCಗಿಂತ ಹೆಚ್ಚಿಗೆ CCಯನ್ನು ಹೊಂದಿರತಕ್ಕಂಥ ಬೈಕ್ ನಿಮ್ಮಲ್ಲಿದ್ದರೆ, ಉದಾಹರಣೆಗೆ ಸ್ಪ್ಲೆಂಡರ್ ಪ್ಲಸ್ ಅಥವಾ HF ಡಿಲಕ್ಸ್, ಇವುಗಳನ್ನು ಹೊರತುಪಡಿಸಿ 125 CC ಉದಾಹರಣೆಗೆ ಪಲ್ಸರ್ ಬೈಕ್ ಏನಾದರೂ ಹೊಂದಿದ್ದರೆ ಇನ್ನು ಮುಂದೆ ನಿಮ್ಮ BPL ಕಾರ್ಡಿಗೆ ಕತ್ತರಿ ಬೀಳಲಿದೆ. ಅದನ್ನು ಹೊರತುಪಡಿಸಿ ನಿಮ್ಮ ಬಳಿ ಏನಾದರೂ 7 ಎಕರೆ ಜಮೀನಿಗಿಂತ ಮೇಲ್ಪಟ್ಟು ಏನಾದರೂ ವನ ಭೂಮಿ ಅಥವಾ ನೀರಾವರಿ ಪ್ರದೇಶದ ಭೂಮಿಯನ್ನು ಹೊಂದಿದ್ದರೆ ಅದಕ್ಕೂ ಕೂಡ ಇನ್ನು ಮುಂದೆ BPL ಕಾರ್ಡ್ ರದ್ದಾಗುವ ಚಾನ್ಸ್ ಇದೆ. ಅಲ್ಲದೆ ಸರ್ಕಾರಿ ಅಥವಾ ಅನುದಾನಿತ ಅಥವಾ ಸಹಕಾರಿ ಸಂಘಗಳ ಸಂಸ್ಥೆಗಳಲ್ಲಿ ನೀವೇನಾದರೂ ಕೆಲಸವನ್ನು ಮಾಡುತ್ತಿದ್ದರೆ, ಅರೆ ಸರ್ಕಾರಿ ನೌಕರಿ ಅಥವಾ ಸರ್ಕಾರಿ ನೌಕರಿಯನ್ನು ಏನಾದರೂ ಮಾಡುತ್ತಿದ್ದರೆ ಅಲ್ಲಿಯೂ ಕೂಡ ನಿಮ್ಮ BPL ಕಾರ್ಡಿಗೆ ಕತ್ತರಿ ಬೀಳಲಿದೆ. ಜೊತೆಗೆ 4 ವೀಲರ್, ನೀವು ಬಳಸ್ತಕ್ಕಂಥ ಲಕ್ಸರಿ ಕಾರು, ಜೀಪು, ಟಾಟಾ ಸುಮೋಗಳಂತಹ ವ್ಯಾನ್ಗಳಿದ್ದರೂ ಕೂಡ ನಿಮ್ಮ BPL ಕಾರ್ಡಿಗೆ ಇನ್ನು ಮುಂದೆ ಕತ್ತರಿ ಬೀಳಲಿದೆ. ಇನ್ನು ಉಳಿದ ಹಾಗೆ APMC ಯಾರ್ಡ್ಗಳಲ್ಲಿ ನೀವೇನಾದರೂ ರಾಸಾಯನಿಕ ಬೀಜ ಮತ್ತು ಗೊಬ್ಬರವನ್ನು ವಿತರಿಸುತ್ತಿದ್ದರೆ ಅಲ್ಲಿಯೂ ಕೂಡ ನಿಮ್ಮ BPL ಕಾರ್ಡಿಗೂ ಕತ್ತರಿ ಬೀಳಲಿದೆ. ಇನ್ನು ಉಳಿದ ಹಾಗೆ ನೀವು ಸರ್ಕಾರಕ್ಕೆ ಯಾವುದೇ ಟ್ಯಾಕ್ಸ್ ತುಂಬುತ್ತಿದ್ದರೂ ಕೂಡ ಆವಾಗ ನಿಮ್ಮ BPL ಕಾರ್ಡ್ ಸ್ಥಗಿತಗೊಳ್ಳಲಿದೆ. ಹಲವಾರು ಮುಂತಾದ ಸರ್ಕಾರಿ ಸೌಲಭ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅಲ್ಲಿಯೂ ಕೂಡ ನಿಮ್ಮ BPL ಕಾರ್ಡಿಗೆ ಕತ್ತರಿಯನ್ನ ಹಾಕಲಿದ್ದಾರೆ ಕರ್ನಾಟಕ ಸರ್ಕಾರದವರು. ಈ 14 ಮಾನದಂಡಗಳಲ್ಲಿ ನಿಮ್ಮ ಯಾವುದಾದರೂ ಮಾನದಂಡ ಇದ್ದರೆ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ, ನೀವು ಪಡಿತಕ್ಕಂಥ ತಿಂಗಳಿನ ರೇಷನ್ನಿನ ಹಣ ಜಮಾ ಆಗುವುದರಲ್ಲಿ ಸಂದೇಹವಿದೆ. ದಯವಿಟ್ಟು ಸ್ವಲ್ಪ ಲಕ್ಷ್ಯ ಕೊಟ್ಟು ನಿಮ್ಮ ಮಾನದಂಡಗಳನ್ನು ವೀಕ್ಷಿಸುವುದಕ್ಕೆ ನಿಮ್ಮ ಪ್ರೀತಿಯ ಶಿವಾನಂದ್ ತಳವಾರನ ನಮಸ್ಕಾರಗಳು.